ಮಕ್ಕಳೇ, ಈಗೊಂದು ಕತೆ ಕೇಳಮ್ಮ. ಕತೆ ಕೇಳದೆ ಭಾಳ ದಿನ ಆಯ್ತು. ಇದೊಂದು ಬೇಡನ ಕತೆ. ಬೇಡನ ಕತೆ ನೀವು ಹಿಂದೆ ಕೇಳಿರ್ಕು ಸಾಕು. ಪುನಃ ಕೇಳೋಣ. ಒಂದು ಊರ್ಲಿ ಒಬ್ಬ ಬೇಡದೆ. ಅವನ ಕೆಲಸ ಏನಿದ್ದಾರೆ, ಬೊಳ್ಪಿಗೆ ಗುಡ್ಡೆಗೆ ಬಲೆ ತಗೊಂಡು ಹೋದ. ಬೊಳ್ಳೆಡೆ ಇರುವ ಜಾಗ ನೋಡಿಕೊಂಡು ಅವ ಏನು ಮಾಡ್ತಿದ್ದರೆ, ಬಲೆನ ಹರಡ್ತಿತ್ತು. ಬಲೆನ ಬಿಡಿಸಿ ಅದಕ್ಕೆ ಎಂಥಾರ ಕಾಳು, ಭತ್ತನ, ರಾಗಿನ, ಜೋಳನ ಏನಾರು ಹಾಕ್ತಿತ್ತು. ಬೊಳ್ಪೊಳ್ಪಿಗೆಲ್ಲ ಈ ಬಾರಿ ಈ ಹೊಟ್ಟೆಸುವ ಹಕ್ಕಿಗ ಸೀದಾ ಬಾತಿದ್ದವು. ಬಂದು ಆ ಕಾಳು ತಿಂಬಕ್ಕೆ ಬೇಕಾಗಿ ಆ ಬಲೆ ಮೇಲೆ ಕುದುರ್ತಿದ್ದವು. ಕುದ್ದು ಕಾಳೆಲ್ಲ ತಿಂದ ಆದಮೇಲೆ, ಕಾಳು ತಿಂದುಕೊಂಡಿದ್ದಂಗೆ ಏನು ಮಾಡ್ತಿದ್ದಾರೆ, ಈ ಬೇಡ ಉಂಟಲ್ಲ, ಈ ಕಾಳು ತಿಂಬಕ್ಕನ ಬಲೆ ಹರಡಿ ಆ ಮರದ ಅಡ್ಡ ನನಗೆ ಕುದುರ್ತಿತ್ತು. ಹಕ್ಕಿಗೆಲ್ಲ ತಿಂದು ಇನ್ನೇನು ಹಾರಿಕೆ ಸುರಾದ ತಿಳ್ಕಾಕ ನಾವು ಓಡಿ ಹೋಗಿ ಬಲೆನ ಮುಚ್ಚಿತ್ತು. ಅಂದ್ರೆ ಹಕ್ಕಿಗಳಿಗೆ ಹಾರಿಕೆ ಆಗ್ತಿತ್ತಲ್ಲ ಆ ಬಲೆಯಿಂದ, ಯಾಕೆಂದರೆ ಅವರ ಕಾಲೆಲ್ಲ ಬಲೆಯಲ್ಲಿ ಕೂಚ್ಕೊಂಬತ್ತಿತ್ತು. ಇದು ಏನಾಗ್ತಿದ್ದಾರೆ, ಇದು ಯಾಗಳು ಹಿಂಗೆ ಮಾಡ್ತಿತ್ತು, ಭಾಳ ಸಮಯದಿಂದ ಮಾಡ್ಕೊಂಡಿತ್ತು. ಆಗ ಕಾಡಲಿರುವ ಕೆಲವು ಹಿರಿಯ ಹಕ್ಕಿಗೆ, ದೊಡ್ಡ ಹಕ್ಕಿಗಳಿಗೆ, ಪ್ರಾಯದ ಹಕ್ಕಿಗೆ ಆತಗಡ, ಇದು ಹಿಂಗೆ ಆದರೆ ನಮ್ಮ ಸಂತತಿನೇ ಇಲ್ಲಿ ಅಳೆದೋದು ಖಂಡಿತ. ಈ ಬೇಡದಮ್ಮ ಹಕ್ಕಿಗಳ ಒಂದರಲ್ಲಿ ಕೂಡ ಮಡಗುತ್ತಲೆ. ನಾವು ಇದಕ್ಕೆ ಏನಾದ್ರು ಒಂದು ಉಪಾಯ ಮಾಡೋಕುತ್ತ ಅಂತ ಅವು ಏನು ಮಾಡೋದಂತಾರೆ, ಒಂದು ದಿನ ಇಡೀ ಕಾಡಲಿದ್ದ ಹಕ್ಕಿಗಳ ಒಂದು ಸಭೆ ಕರೆದವೆ. ಆ ಸಭೆಗೆ ಬೇರೆ ಬೇರೆ ಥರದ ಹಕ್ಕಿ ಬಂದವೆ. ಕಾಚುಗುಳಿಗಿದ್ದಾವೆ, ಕಕ್ಕೆಗಿದ್ದಾವೆ, ಚಿಟ್ಟಕ್ಕಿಗಿದ್ದಾವೆ, ಕೋಲೆಂತರಿಗಿದ್ದಾವೆ, ಮರ ಕೊಡ್ಪ ಇದ್ದದೆ, ಎಂತೆಂಥದೋ ಹಕ್ಕಿಗ, ಕೊಟ್ಟು ತಿಳಿಗಳು ಇದ್ದಾವೆ, ಎಂತೆಂಥದ್ದು ಹಕ್ಕಿಗೆಲ್ಲ ಬಂದು ಸೇರಿವೆ ಸಭೆಗೆ ಹಾಕನ ಅವು ಏನು ತೀರ್ಮಾನ ಮಾಡುತ್ತಾರೆ, ಹಿಂಗಾದರೆ ನಮ್ಮ ಸಂತಾನ ಅಳ್ದೋದೆ, ನಾವು ಏನಾರು ಮಾಡೋಕ್ಕಾದೆ, ಏನು ಮಾಡೋದು ಅಂತೇಳಿ ಮಾತಾಡ್ಕೊಂಡು ಅದರಲ್ಲಿ ಒಂದು ಹುಡುಗ ಪ್ರಾಯದೊಂದು ಹಕ್ಕಿತ್ತು. ಅದು ಏನು ಹೇಳಿದೈತಾರೆ, ಭಾಳ ಜಾಣ ಹಕ್ಕಿ. ಅದು ಉಪ್ಪಣ ಬೊಡ್ಡ ಅಂತ ಅದರ ಹೆಸರು. ಅದು ಏನು ಹೇಳಿದೆ ಅಂತಾರೆ, ನೋಡಿ, ನಾವು ಎಲ್ಲ ಹೋಗಿ ಅವ ಬಲೆ ಹಾಕಿದ ಮೇಲೆ ಕಾಳು ತಿಂಬಕ್ಕೆ ಕುದ್ದವೆಲ್ಲ. ಕುದ್ದು ಅವ ಆ ಬಲೆ ಹಾಕಲೆ ಬಾಕಿ ಮುಂದೆ ನಮ್ಮಲ್ಲಿದ್ದವು ಯಾರು ಏನಾರು ಒಂದು ಸೂಚನೆ ಕೊಡಬೇಕು. ಆಗ ನಾವು ಎಲ್ಲ ಒಟ್ಟಿಗೆ ಹಾರಿ ಹೋಗು. ಆಗ ನಾವು ಬಲೆ ಸಮೇತ ಎಲ್ಲರೂ ಒಂದು ಕಡೆ ದೂರ ಪೋಯಿ, ಅಲ್ಲಿ ದೂರದ ಒಂದು ಊರ್ಲಿ 6-7 ಬೆಟ್ಟ ದಾಟಿದ ಮೇಲೆ ಅಲ್ಲಿ ಒಂದು ಕಡೆ ಬಯಲು ಸಿಕ್ಕಿದೆ. ಅಲ್ಲಿ ನನ್ನ ಭಾರಿ ಹಳೆ ದೋಸಿಟ್ಟು ಅವನೊಟ್ಟಿಗೆ ನಾನು ಹೇಳಿದ್ದೇನೆ, ಬಲೆಯಿಂದ ಹೆಂಗೆ ಬಿಡಿಸಿಕೊಂಬೋದು ಅಂತ, ನಿನ್ನ ಸಾಕಬೇಕು ಅಂತ, ಸಾಯಬೇಕು ಕೂಡ ಅವನೊಟ್ಟಿಗೆ ನಾ ಕೇಳಿದ್ದೇನೆ ಅಂತ. ಸರಿ ಅಂದ್ರೆ ಹಾಗೆ ಮಾಡೋ ಅಂತೆಲ್ಲ ಹಕ್ಕಿಗಳಿಗೆ ಭಾರಿ ಖುಷಿ ಆಯ್ತು. ಅವು ಎಲ್ಲ ಏನಂತಾರೆ, ಅವೆಲ್ಲಕ್ಕೆ ತಯಾರಾದವು ಅದಕ್ಕೆ ಏನು ಮಾಡೋಕೆ ಏನಂತ. ಮಾಡಿದಿನ ಬಳಪಿಗೆ ಇವ ಬೇಡ ಮಾಮೂಲಾಗಿ ಬಂದು ಬಲೆನೆಲ್ಲ ಲಾಯ್ಕ್ ಏನು ಬೊಳ್ಳೆಡ್ದಾಗಲಿ ಹರಡಿ ಮರದಡ್ಡ ಕುದ್ದದೆ, ಕಾಳು ಹಾಕಿದ್ದದೆ, ಮರದಡ್ಡ ಕುದ್ದದೆ. ಹಕ್ಕಿಗೆಲ್ಲ ಬಂದವೆ. ಅಂದು ಎಲ್ಲದರಿಂದಲೂ ಜಾಸ್ತಿ, ಎಲ್ಲ ದಿನದಲ್ಲೂ ಜಾಸ್ತಿ ಹಕ್ಕಿ ಬಂದವೆ. ಇವಾಗ ಭಾರಿ ಖುಷಿ ಆಯ್ತು. ಹಿಂದೆ ಗಮ್ಮತ್ತನ ಗೈಬಿಟ್ಟು ಭಾರಿ ಲಾಯ್ಕ್ ಆಯ್ತು, ಭಾರಿ ಹಕ್ಕಿಗೆ ಸೇರಳು ಅಂತ. ಹಿಂಗೆ ಹಕ್ಕಿಗೆ ತಿಂದ್ಕೊಂಡು ಇನ್ನೇನು ಕಾಳು ಖಾಲಿ ಯಾಕೆ ಬಾತ ಕಕ್ಕನ. ಆಗ ಹೇಳಿದ ಉಪ್ಪಳ ಬೊಡ್ಡ ಹಾಕಿಬಿಟ್ಟಲ್ಲ, ಅದು ಒಂದು ಸೂಚನೆ ಕೊಟ್ಟಿದೆ. ಅದೊಂದು ಜೋರ್ಲೊಂದು ವಿಜಿಲ್ ಹಾಕಿದೆ. ವಿಜಿಲ್ ಹಾಕಿದ ಕೂಡಲೇ ಎಲ್ಲ ಹಕ್ಕಿಗೆ ಬರ್ರತ ಹಾರಿ ಆಕಾಶದಲ್ಲಿ ಹಾರಿ ಹೋದವು. ಆಕಾಶದಲ್ಲಿ ಏನಂತಾರೆ, ಅವು ಆ ಬಲೆನ ಅವರ ಕಾಲಿಗೆ ಸಿಕ್ಕಾಕೊಂಡಿತ್ತಲ್ಲ ಬಲೆ, ಆ ಬಲೆ ಸಮೇತ ಅವು ಆಕಾಶದಲ್ಲಿ ಹಾರಿ ದೂರ ಹೋದೆ. ಅವು 1 ಗುಡ್ಡ 2 7 ಬೆಟ್ಟಗಳ ದಾಟಿ ಹೋಗಾಕನ ಅವಕ್ಕೆ ಈ ಹಕ್ಕಿ ಹೇಳಿದ ಬಯಲು ಕಂಡದೆ. ಅವು ಅಲ್ಲಿ ಬಯಲಲ್ಲಿ ನಿಧಾನಕ್ಕೆ ಇಳಿದವೆ. ಇಳಿದ ಹೊತ್ತಿಗೆ ಅಲ್ಲೊಂದು ದೊಡ್ಡ ಮಾಟ ಇದೆ ನೆಲೆಯಲ್ಲಿ. ಅದರಿಂದ ಹೊರಗೆ ಬಂದವೆ. ಆ ಎಲಿಗೆ ಪೂರ ಆ ಬೆಲೆನ ತುಂಡು ಮಾಡಿವೆ. ಈಗ ಹಕ್ಕಿಗೆ ಏನಂತಾರೆ, ಹಕ್ಕಿಗೆ ಅಲ್ಲಿನೆಲ್ಲ ಬರ್ರತ ಹಾರಿಯೋದು. ಮತ್ತೆ ಪುನಃ ತಿರುಗಿ ಆ 7 ಬೆಟ್ಟಗಳ ದಾಟಿ, ಅವು ಗುಡ್ಡೆಗಳ ದಾಟಿ ಅವರ ಯಾಗಳು ವಾಸ ಮಾಡುವ ಗುಡ್ಡೆಗೆ ಬಂದು ಸುಖಲಿದೆ. ಮಕ್ಕಳೇ, ಇಲ್ಲಿ ನಾವು ಕಲ್ತಂಬಕ್ಕೆ ಏನಂತಾರೆ, ನಾವು ಬದುಕುವ ಊರ್ಲಿ ಬೇರೆ ಬೇರೆ ಜಾತಿನ, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಆಕಾರದ, ಬೇರೆ ಬೇರೆ ರುಚಿ, ಬೇರೆ ಬೇರೆ ಥರದ ಜನಗಿದ್ದೇವೆ. ಅಂದರೆ ಆ ಊರ್ಲಿ ನಾವು ಎಲ್ಲವೂ ನಮ್ಮ ಬೇರೆ ಬೇರೆ ತನ ಹುಟ್ಟಲ್ಲ, ಅದರೆಲ್ಲ ಬಿಟ್ಟು ನಾವು ಒಗ್ಗಟ್ಟಾಗಿ ಬದುಕಿರೆ ನಮ್ಮ ಹಳ್ಳಿಲಿ ಒಂದು ನೆಮ್ಮದಿನ ಜೀವನ ಖಂಡಿತ ಸಾಧ್ಯ ಉಂಟು.